ರಾಜ್ಯ ಸರ್ಕಾರ ವಜಾಗೆ ಆಗ್ರಹಿಸಿ ಮೊನ್ನೆ ಬೆಂಗಳೂರಿನ 10 ಕಡೆ ರಸ್ತೆ ತಡೆ ನಡೆಸಿದ ಕಾಂಗ್ರೆಸ್ ಇವತ್ತು ಬೃಹತ್ ಧರಣಿ ನಡೆಸ್ತಾ ಇದೆ. ಬೆಂಗಳೂರಿನ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ನಡೆಯುವ ಈ ಧರಣಿ ನೇತೃತ್ವವನ್ನು ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ವಹಿಸಿದ್ದಾರೆ. ಧರಣಿಯಲ್ಲಿ ಕಾಂಗ್ರೆಸ್ನ ಎಲ್ಲ ಘಟಾನುಘಟಿ ನಾಯಕರು, ಶಾಸಕರು, ಪಾಲಿಕೆ ಸದಸ್ಯರು ಪಾಲ್ಗೊಂಡಿದ್ದಾರೆ. ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯಲು ಆಗ್ರಹಿಸಿರೋ ಕಾಂಗ್ರೆಸ್ ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡಿರೋ ರಾಜ್ಯಪಾಲರ ನಿರ್ಧಾರವನ್ನು ಬೆಂಬಲಿಸಿದ್ದಾರೆ. ಧರಣಿ ಸ್ಥಳದಲ್ಲಿ ರಾಜ್ಯಪಾಲರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಸಭಾಧ್ಯಕ್ಷರ ಮೇಲೆ ಸ್ಟ್ರಿಕ್ಚರ್ಸ್ ಪಾಸ್ ಮಾಡಿದ್ದಾರೆ. ನಾವು ಅವರ ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಸಂವಿಧಾನಕ್ಕೆ ವಿರುದ್ಧವಾದ ಕೆಲಸ ಮಾಡ್ತಾ ಇದ್ದಾರೆ. ಅವರಿಬ್ಬರೂ ಸಹ ಸೇರಿಕೊಂಡು ಸರ್ಕಾರನ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಬ್ಬರೂ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಕೇಳ್ತಾ ಇದ್ದೇವೆ. ಮತ್ತು ರಾಜ್ಯಪಾಲರ ವರದಿ ಏನು ಇಲ್ಲಿ ಡೆಲ್ಲಿಗೆ ಕಳಿಸಿದ್ದಾರೆ ಅದು ಕೂಡ ಒಪ್ಪಿಕೊಳ್ಬೇಕು. ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತ ಸ್ಪೀಕರ್ ರಾಜೀನಾಮೆ ಕೊಡೋವರೆಗೆ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಹೋರಾಟವನ್ನ ಮಾಡ್ತೀವಿ. ಸುಪ್ರೀಂ ಕೋರ್ಟ್ನವರು ಯಡಿಯೂರಪ್ಪ ಮುಖ್ಯಮಂತ್ರಿ ಮೇಲೆ, ಸ್ಪೀಕರ್ ಮೇಲೆ ಬಹಳ ಸ್ಪಷ್ಟವಾಗಿ ಅವರಿಗೆ ಸ್ಟ್ರಿಕ್ಚರ್ಸ್ ಪಾಸ್ ಮಾಡಿದ್ದಾರೆ ಜಡ್ಜ್ಮೆಂಟ್ ನಲ್ಲಿ. ಚೀಫ್ ಮಿನಿಸ್ಟರು ಈ ಬೋಪಯ್ಯನವ್ರ ಜೊತೆ ಸೇರ್ಕೊಂಡು ಕೊಲ್ಲೂಡಾಗಿ ಅವರಿಗೆ ಚಿತಾವಣೆ ಮಾಡಿ ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ಆದೇಶವನ್ನ ಮಾಡಿಸಿದ್ರು. ಯಾತಕ್ಕೋಸ್ಕರ ಅಂದ್ರೆ ಅವರು ವಿಶ್ವಾಸ ಮತ ಗಳಿಸೋದ್ರಲ್ಲಿ ನಾನು ವಿಫಲ ಆಗ್ತೀನಿ ಅಂತಕ್ಕಂಥ ಭಯದಿಂದ ಅವ್ರಿಗೆ ಗೊತ್ತಿತ್ತು ನಾನು ವಿಫಲ ಆಗ್ತೀನಿ ಅಂತೇಳಿ. ಆ ಕಾರಣಕ್ಕೋಸ್ಕರ ಸ್ಪೀಕರ್ ಅನ್ನ ಬಳಸ್ಕೊಂಡು, ಸ್ಪೀಕರ್ ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಯಡಿಯೂರಪ್ಪನವರು ಸರ್ಕಾರ ಉಳಿಸಲಿಕ್ಕೆ ಅಂತ ಒಂದು